ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ 8ನೇ ತರಗತಿ ಇಂಗ್ಲೀಷ್ನ ಭಾಗ 1ರ ಪಠ್ಯಪುಸ್ತಕದಲ್ಲಿನ ಫಸ್ಟ್ ಯೂನಿಟ್ ಇದೆ ಎಜುಕೇಷನ್ ಫಾರ್ ಲೈಫ್ ಅಂತ ಒಂದು ಪ್ರೀ ಟೀಚಿಂಗ್ ಆ್ಯಕ್ಟಿವಿಟಿಯನ್ನು ಹಾಕಿದ್ರು. ಅದರಲ್ಲಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರವನ್ನು ಈ ವಿಡಿಯೋದಲ್ಲಿ ತಂದಿದ್ದೀನಿ. ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಚೆಕ್ ಮಾಡಿ. ನಾವು ಹಾಕ್ತಕ್ಕಂಥ ಎಲ್ಲ ವಿಷಯಗಳಲ್ಲಿ ಕೂಡ ನಿಮಗೆ ಪಾಠದ ಪ್ರಶ್ನೋತ್ತರ ವಿಡಿಯೋಗಳು ಸಿಗ್ತಾ ಇದ್ದಾವೆ. ವಿಡಿಯೋನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಫ್ರೆಂಡ್ಸ್ ಈ ವಿಡಿಯೋವನ್ನು ನಾನು ಪ್ರಾರಂಭಿಸ್ತೀನಿ. ಸೊ ನೋಡೋಣ, ಯೂನಿಟ್ 1 ಎಜುಕೇಷನ್ ಫಾರ್ ಲೈಫ್ ಅಂತಕ್ಕಂಥ ಒಂದು ಪ್ರೀ ಟೀಚಿಂಗ್ ಆ್ಯಕ್ಟಿವಿಟಿಯ ಯೂನಿಟ್ನ ಪ್ರಶ್ನೆ ಮತ್ತು ಉತ್ತರಗಳು. ಸೊ ಫಸ್ಟ್ ನೋಡೋಣ, ಇದು ಲಿಸ್ನಿಂಗ್ ಆ್ಯಕ್ಟಿವಿಟಿಗೆ ಸಂಬಂಧಪಟ್ಟಂತೆ ಪ್ರಶ್ನೆ ಇತ್ತು. ಎಸ್, ವೈ ಡಿಡ್ ಸಂಗಪ್ಪ ಫೀಲ್ ಸ್ಯಾಡ್ ಅಂತ ಪ್ರಶ್ನೆ ಇತ್ತು. ಸೊ ದ ಆನ್ಸರ್ ಈಸ್, ವೆನ್ ಸಂಗಪ್ಪ ವಿಸಿಟೆಡ್ ದ ಸ್ಕೂಲ್ ಆಫ್ ಹಿಸ್ ಸನ್, he found some students reading and his son was sitting on a tree. He came to know that he was not reading like the other students. So Sangappa felt sad anta bardre saku. Move to second question. What was his son doing anta kelidare. Yes, ಏನಂತಂದರೆ his son had been sitting on a tree watching the birds singing and was also trying to draw the birds in a book anta bardre saku. Third question. What did the headmaster say about learning ಅಂತ ಪ್ರಶ್ನೆ ಇತ್ತು. ಆನ್ಸರ್ ಈಸ್, singing, praying, practicing yoga and drawing are also some of the ways of learning. Learning does not mean only reading and answering questions ಅಂತಕ್ಕಂಥದ್ದು ಬರೆದ್ರೆ ಸಾಕು. Fourth question. Does the learning mean by only reading books and preparing for the examination? Share your views with your partners in the class ಅಂತಕ್ಕಂಥದ್ದು ಇತ್ತು. ಸೊ ಏನು ಆನ್ಸರ್ ಇತ್ತು ಅಂದ್ರೆ, learning does not mean only reading books and preparing for the examinations. There are other ways of learning. It must become an enjoyable experiences. One can learn a lot outside the classroom. Studying nature is also learning. Children should not become bookworms ಅಂತಕ್ಕಂಥ ಬರೆದ್ರೆ ಸೊ ನಿಮ್ಮ ಆನ್ಸರ್ ಏನಾಗ್ತದಪ್ಪ ಅಂದರೆ ಕಂಪ್ಲೀಟ್ ಆಗ್ತದೆ. ಇನ್ನು ನೆಕ್ಸ್ಟ್ ಹೋಗೋಣ, ರೀಡಿಂಗ್ ಆ್ಯಕ್ಟಿವಿಟೀಸ್ಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನು ಕೊಟ್ಟಿದ್ದರು. Some statements are given below. If you agree, tick off yes. If not, tick off ಅಂತಕ್ಕಂಥದ್ದು ನೋ ಅಂತ ಕೇಳಿದರು. ಸೊ ನಾನು ಡೈರೆಕ್ಟಲ್ಲಿ ಎಸ್ ನೋ ಅಂತಾನೆ ಬರೆದ್ಬಿಟ್ಟಿದ್ದೀನಿ. ಫಸ್ಟ್ ಇತ್ತು, ಐ ಲವ್ ಟು ಗೆಟ್ ಆನ್ಸರ್ಸ್ ಟು ಆಲ್ ದಿ ಕ್ವಶನ್ಸ್ ಬೈ ಹರ್ಟ್. ಸೊ ನೋ. ವಿ ಶುಡ್ ಪ್ಲೇ ಇನ್ ದಿ ಈವ್ನಿಂಗ್. ಯಸ್. ಥರ್ಡ್ ಕ್ವಶನ್ ಈಸ್, ಐ ಲರ್ನ್ ಅ ಲಾಟ್ ವೈಲ್ ಐ ಆಮ್ ಔಟ್ಸೈಡ್ ದ ಕ್ಲಾಸ್ ರೂಮ್. ಸೊ ಅಬ್ಸಲ್ಯೂಟ್ಲಿ ಯಸ್. ಫೋರ್ತ್ ಒನ್, learning must be as enjoyable experiences. Yes. Fifth one, singing, praying, practicing yoga and drawing are also some of the ways of learning. Also this statement yes ಅಂತಕ್ಕಂಥ ಬರೆದ್ರೆ ಸಾಕು. ಇಷ್ಟಿತ್ತು ಯೂನಿಟ್ 1ನಲ್ಲಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರ ಅಂತ ಹೇಳ್ತಾ ನಾನು ಸಿಗ್ತೀನಿ ಮುಂದಿನ ಪಾಠದ ವಿಡಿಯೋದಲ್ಲಿ. ವಿಡಿಯೋ ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು. ಸೊ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ನಮ್ಮದೇ ವಾಟ್ಸಪ್ ಚಾನಲ್ ಅದ, ಟೆಲಿಗ್ರಾಮ್ ಗ್ರೂಪ್ ಅದ, ಲಿಂಕನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡ್ತೀನಿ. ಖಂಡಿತವಾಗಿ ಅವುಗಳಿಗೆ ಬಂದು ಜಾಯ್ನ್ ಆಗಿ. ವಿಡಿಯೋ ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು.